ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿ.ವಿ.ಜಿ. ವಾಯ್ಸ್ ಕರಿಯಪ್ಪ. ಇವತ್ತು ಒಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಕರ್ನಾಟಕದ ಕೊನೆಯ ಭಾಗವಾಗಿರ್ತಕ್ಕಂಥ ರಾಯಚೂರು ವಾಲ್ಮೀಕಿ ಜನಾಂಗ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಒಂದು ಜಿಲ್ಲೆ. ಆ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಹಲವಾರು ಕೊಲೆಗಳ ಬಗ್ಗೆ ವಿಶೇಷವಾಗಿ ತನಿಖೆಗಳನ್ನ ಮಾಡಿಸ್ತಾ ಇರ್ತಕ್ಕಂಥ ಡಿ.ವಿ.ಜಿ. ವಾಯ್ಸ್ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲವು ಸಂಘಟನೆಯವರು ಮಾತ್ರ ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ನೋಡ್ಲೇಬೇಕಾಗಿರ್ತಕ್ಕಂಥ ಒಂದು ಸ್ಟೋರಿ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇನೆ. ಯಾಕೆ ಅಂತ ಹೇಳಿದ್ರೆ ಸುಮಾರು 8 ರಿಂದ 10 ಕೊಲೆಗಳಾದ್ರೂ ನಾರ್ಮಲ್ ಸಾವು, ಸಹಜ ಸಾವು ಅಂತಲೇ ಪ್ರೂವ್ ಮಾಡಿರ್ತಕ್ಕಂಥ ಜಿಲ್ಲೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಅಲ್ಲಿ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿಗೆ ನಿದರ್ಶನವಾಗಬೇಕು ಇದು. ಯಾಕೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ರಾಯಚೂರು ಜಿಲ್ಲೆಯಲ್ಲೇ ಈ ರೀತಿ ಆದ್ರೆ ಇನ್ನು ಬೆರಳೆಣಿಕೆ ಎಷ್ಟು ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಜಾಗದಲ್ಲಿ ಎಷ್ಟರ ಮಟ್ಟಿಗೆ ಅವ್ರ ಮೇಲೆ ದೌರ್ಜನ್ಯ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮೊನ್ನೆ ರೀಸೆಂಟ್ ಆಗಿ ನಾನು ರಾಯಚೂರ್ ಹತ್ರ ಜಂಬಲ್ ದಿನ್ನಿಗೆ ಹೋಗಿದ್ದೆ. ಇದು 2018ರಲ್ಲಿ ನಡೆದಿರ್ತಕ್ಕಂಥ ಒಂದು ಸ್ಟೋರಿ. ಈ ಸ್ಟೋರಿ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಮಲ್ಕೊಂಡಿರ್ತಕ್ಕಂಥ ಒಬ್ಬ ದುಳಯನನ್ನ ಕರ್ಕೊಂಡೋಗಿ ಅಂದ್ರೆ ಹೊಲಕ್ಕೆ ಕರ್ಕೊಂಡೋಗಿ PUC ಓದ್ತಾ ಇರ್ತಕ್ಕಂಥ ಒಬ್ಬ ಹುಡುಗ, ಆ ವ್ಯಕ್ತಿ ಅಂತ ವ್ಯಕ್ತಿಯನ್ನ ಕರ್ಕೊಂಡೋಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ಆ ವ್ಯಕ್ತಿಗಳಿಗೆ. ಬಟ್ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆ ವ್ಯಕ್ತಿನ ಮನೆ ಹತ್ರ ಬಂದು ಕರ್ಕೊಂಡು ಹೋಗಿರ್ತಕ್ಕಂಥದ್ದನ್ನ ಅದೇ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು ನೋಡಿದ್ರು ಸಮೇತ ಆದ್ರೂ ಆ ವ್ಯಕ್ತಿಗೆ ಶಿಕ್ಷೆ ಆಗಿಲ್ಲ. ಸಮಾಜದಲ್ಲಿ ಆ ವ್ಯಕ್ತಿಗಳನ್ನ ಏನ್ ಮಾಡಬೇಕು? ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಕೇಸ್ ತಗೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಜನಾಂಗ ಅಂದ್ರೆ ಏನು, ಉಪ್ಪಾರ ಜನಾಂಗ ಅಂತ ಹೇಳ್ತಾರೆ. ಉಪ್ಪಾರ ಜನಾಂಗದ ವ್ಯಕ್ತಿ ಪ್ರಬಲವಾಗಿದ್ದಾನೆ, ಹಣದಲ್ಲಿ, ರಾಜಕಾರಣದಲ್ಲಿ ಬಹಳ ಬಲಿಷ್ಠವಾಗಿದ್ದಾನೆ. ಬಟ್ ಬಲಿಷ್ಠವಾಗಿದ್ದಾನೆ ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಯಾಕೆ ಅಂತ ಹೇಳಿದ್ರೆ ಆ ಹೆಸರು ಪ್ರತಿಯೊಬ್ಬರ ಬಾಯಲ್ಲೂ ಕೇಳಿ ಬರ್ತಾ ಇದೆ. ಆ ಕೊಲೆ ಮಾಡಿಸಿದ್ಯಾರು, ಆ ಕೊಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಏನು, ಪ್ರತಿಯೊಂದರ ಬಗ್ಗೆ. ಇದು ಬರೀ ರಾಯಚೂರು ಜಿಲ್ಲೆಯಲ್ಲೇ ಅಂತಲ್ಲ, ಕರ್ನಾಟಕದ ಎಲ್ಲಾ ಜಿಲ್ಲೆಯಲ್ಲೂ ಆಗ್ತಾ ಇದೆ. ಆದರೆ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಕರಣಗಳಾಗ್ತಾ ಇದ್ದಾವೆ. ಪ್ರತಿಯೊಂದು ಡೀಟೇಲ್ ಅನ್ನ ಕೊಡ್ತಾ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ಮೊನ್ನೆ ರೀಸೆಂಟ್ ಆಗಿ ಯಾರೋ ಒಬ್ಬ ಯಾವುದು ಮಾನ್ವಿ ಲಿಂಗಸೂರು, ಬಟ್ ಇಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಮತ್ತೆ ಈ ಸಂಘಟನೆಯವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಪೊಲೀಸರು ಏನ್ ಮಾಡಿದ್ರು ಸರಿ ಅಂತ ತಿಳ್ಕೊಂಡಿರ್ತಕ್ಕಂಥ ಕೆಲವು ಅವಿವೇಕಿಗಳಿಗೆ ಈ ಮಾತನ್ನ ಹೇಳ್ತಾ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಸಮಾಜದಲ್ಲಿ ಎಲ್ಲ ತಿಳ್ಕೊಂಡಿರ್ತಕ್ಕಂಥವ್ರ ಬಗ್ಗೆನೆ ಕೆಟ್ಟದಾಗಿ ಹಬ್ಸುವಂತ ಪೊಲೀಸ್ನವ್ರು ಇದ್ದಾರೆ. ಕೆಲವರು ಅಂತ ಪೊಲೀಸ್ನವರು ಸಹ ಇರ್ತಾರೆ ಅಂತ ಯಾಕೆ ನೀವು ತಿಳ್ಕೊಳ್ಳಲ್ಲ? ಯಾಕೆ ನೀವು ಬರೇ ಇವ್ರು ಮಾಡಿದ್ದೆ ತಪ್ಪಿರಬಹುದು ಶಂಕೆ? ನೋಡಿ, ಯಾವ ಪೊಲೀಸು ಸಹ ದೇವಮಾನವ ಅಲ್ಲ, ಯಾವ ಪೊಲೀಸು ಸಹ ಪ್ರಾಮಾಣಿಕತೆಯಿಂದ ಇಲ್ಲ ಅಂತಲೂ ನಾನು ಹೇಳಲ್ಲ. ಯಾಕೆಂದ್ರೆ ಇವತ್ತಿಗೂ ಸೈಕಲ್ ನಲ್ಲಿ ಅಡ್ಡಾಡ್ಕೊಂಡು ಹೋಗುವಂತ ವ್ಯಕ್ತಿಗಳು ಸಹ ಇದ್ದಾರೆ. ಬಟ್ ಇಲ್ಲಿ ನಾನು ಹೇಳಕ್ ಹೊರಟಿರ್ತಕ್ಕಂಥ ವಿಚಾರ, ಕೊಲೆ ಕೇಸ್ಗಳು ಕೊಟ್ಟರು ಸಮೇತನು ತಗೊಂಡು ಎನ್ಕ್ವೈರಿ ಮಾಡ್ಲಿಲ್ದಂಗೆ ಅವರ ಬೇಳೆಗಳನ್ನು ಬೇಯಿಸ್ಕೊಂತ ಇರ್ತಾರಲ್ಲ, ಅಂತ ಪೊಲೀಸ್ನವ್ರಿಗೆ ಮಾತ್ರ ನಾನು ಈ ವಿಡಿಯೋವನ್ನ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಜಂಬಲ್ ದಿನ್ನಿ ಧೂಳಯ್ಯನ ಮರಣದ ರಹಸ್ಯ. ಜಂಬಲ್ ದಿನ್ನಿ ರಾಯಚೂರು ತಾಲೂಕು, ರಾಯಚೂರು ಜಿಲ್ಲೆಯ ಜಂಬಲ್ ದಿನ್ನಿ ಹೆರಿಗೆರ ಹೋಬಳಿ ಇಡಪ್ಪನೂರು ಪೊಲೀಸ್ ಠಾಣೆಯಲ್ಲಿ. ಇದಾದ್ಮೇಲೆ ಮತ್ತೆ ಶ್ರೀನಿವಾಸು ಇನ್ನು ಕೆಲವರವೆಲ್ಲ ಆಗಿದಾವೆ. ಧೂಳಯ್ಯನ ಪೂರ್ವ ನಿಯೋಜಿತ ಕೊಲೆ ಸಮಗ್ರ ತನಿಖೆಗೆ ರಘುವೀರ್ ನಾಯಕ ಒತ್ತಾಯ. ಎಲ್ಲಿ ಹೋದಪ್ಪ ರಘುವೀರ್ ನಾಯಕ? ಯಾಕೆ ಈ ಕೇಸನ್ನು ಇಲ್ಲಿಗೆ ನಿಲ್ಲಿಸ್ಬಿಟ್ಟೆ? ರಾಜಕಾರಣಿಗಳ ಪ್ರಭಾವನ ಅಥವಾ ಸಮಾಜದಲ್ಲಿ ನಿನಗೆ ಯಾರು ಒಗ್ಗಟ್ಟಿನಿಂದ ಬರ್ಲಿಲ್ಲ ಅಂತ ಬಿಟ್ಬಿಟ್ರ? ಯಾಕೆ ಅಂತ ಹೇಳಿದ್ರೆ ರಾಯಚೂರಲ್ಲಿ ಇವ್ರದ್ದು ಒಂದು ಪತ್ರಿಕೆ ಇದೆ, ಇವ್ರದ್ದೇ ಆದ ಒಂದು ಇತಿಹಾಸ ಇದೆ. ಅದರಲ್ಲೂ ವಾಲ್ಮೀಕಿ ಸಮುದಾಯದ ಒಬ್ಬ ಹಿರಿಯ ಮುಖಂಡ, ನನಗೂ ಸಹ ಗೊತ್ತಿರ್ತಕ್ಕಂಥ ವ್ಯಕ್ತಿ. ಧೂಳಯ್ಯನ ಅಪಘಾತ ಕೊಲೆ ಶಂಕೆ ನಡೆಸಿ. ಧೂಳಯ್ಯ ಸಹಜ ಸಾವು ಸತ್ತಿಲ್ಲ, ಅದು ಸತ್ತಿರ್ತಕ್ಕಂಥ ವಿಚಾರ ಬೇರೆ ಇದೆ. ಅದನ್ನ ತನಿಖೆ ಮಾಡಿ
ಕೊಲೆ ತನಿಖೆಗೆ ಆಗ್ರಹ ಮಾಡಿದರು. 23/8/2018 ನೋಡಿ ಎಷ್ಟು ವರ್ಷಗಳಾಯ್ತು, ಆದರೂ ಸಮೇತ ಇಲ್ಲಿಯವರೆಗೂ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಬೇಡ, ಅದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ, PSI ಸೌಮ್ಯ ಅವ್ರದ. ಯಾಕೆ ಅಂತ ಹೇಳಿದ್ರೆ ಅವರು ಬೇಡ ಬಿಡಿ. ಇಲ್ಲಿ ಮಾನ್ಯ IGP ಸಾಹೇಬ್ರು, ಬಳ್ಳಾರಿ ವಲಯ ಜಿಲ್ಲೆ ಬಳ್ಳಾರಿ, ನನ್ನ ಮಗನಾದ ಧೂಳಯ್ಯ ತಂದೆ ನಾಗಪ್ಪನ ಕೊಲೆಯ ಪ್ರಕರಣದ ಹಿಂದೆ ರಾಜಕೀಯ ಒತ್ತಡವಿದ್ದು ಇದನ್ನು ಸಮಗ್ರ ತನಿಖೆ ಮಾಡುವ ಕುರಿತು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ನಾಗಪ್ಪ ತಂದೆ ಭೀಮಪ್ಪ, ವಯಸ್ಸು 48 ವರ್ಷ, ಉದ್ಯೋಗ ಒಕ್ಕಲತನ, ಜಾತಿ ST ಅಂದ್ರೆ ನಾಯಕ, ಊರು ಜಂಬಲ್ದನ್ನಿ, ರಾಯಚೂರು ಜಿಲ್ಲೆ, ರಾಯಚೂರು ತಾಲೂಕ್ ಇದ್ದು ತಮ್ಮಲ್ಲೇ ವಿನಂತಿಸಿಕೊಳ್ಳುವುದೇನೆಂದ್ರೆ ನನ್ನ ಮಗನಾದ ಧೂಳಯ್ಯ ವಯಸ್ಸು 17 ವರ್ಷ ಇದ್ದು ITI ಎಲೆಕ್ಟ್ರಿಷಿಯನ್ ವಿದ್ಯಾಭ್ಯಾಸ ರಾಯಚೂರಿನಲ್ಲಿ ಮಾಡುತ್ತಿದ್ದನು. ದಿನಾಂಕ 4/8/2017 6:30 ಗಂಟೆಗೆ ಸುಮಾರಿಗೆ ಪಾಗುಂಟಪ್ಪ ತಂದೆ ಕೃಷ್ಣಪ್ಪ ನಮ್ಮ ಮನೆಗೆ ಬಂದು ನನ್ನ ಮಗನಾದ ಧೂಳಯ್ಯನನ್ನು ಹೊಲಕ್ಕೆ ಹೋಗಲು ಬಾ ಎಂದು ಬಂಡಿಯ ಮೇಲೆ ಕರೆದುಕೊಂಡು ಹೋಗಿರುತ್ತಾನೆ. ಅಂದ್ರೆ ಏನು ಪಾಲಯ್ಯ ಇದ್ದಾನೆ, ಅವನು ಮನೆಗೆ ಬಂದು ಯಾವುದೋ ಪಾಗುಂಟಪ್ಪ ಬಂದು ಮನೆಗೆ ಬಂದು ಆ ಧೂಳಯ್ಯ ಮನೆಗೆ, ಅಂದ್ರೆ ಅವ್ರ ಮನೆ ವಿಡಿಯೋ ಸಮೇತನು ನಾನು ನಿಮಗೆ ಹಾಕ್ತೀನಿ. ಯಾಕೆಂದ್ರೆ ಸ್ಥಳಕ್ಕೆ ಸಹ ಹೋಗಿ ಅಲ್ಲೇನಿದೆ, ಅಲ್ಲಿ ಏನು ನಡೆದಿದೆ, ಆ ಊರಿನಲ್ಲಿ ಇರ್ತಕ್ಕಂಥವ್ರೆಲ್ಲ ಏನಂದ್ರು, ಈ ಉಪ್ಪಾರ ಜನಾಂಗದಲ್ಲಿರ್ತಕ್ಕಂಥ ಮನೆಯವರು ಊರಿಗೆ ಒಂಥರ ಮಹಾರಾಜರು ಮಾಡ್ದಂಗೆ ಮಾಡ್ತಾರೆ, ಇವೆಲ್ಲ ವಿಡಿಯೋಗಳನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ಆ ಹುಡುಗನ ಚಿಕ್ಕಪ್ಪ ಏನು ತಿಮ್ಮಪ್ಪ ನಾಯಕ, ಆ ಹುಡುಗನ ಚಿಕ್ಕಪ್ಪ ಬಹಳ ನೊಂದಿದ್ದಾರೆ. ಆಮೇಲೆ ಇದೇ ಕೇಸಲ್ಲಿ ಇವರ ತಂದೆ ಏನು ಧೂಳಯ್ಯನವರ ತಂದೆ ಅವರಿದ್ದಾರಲ್ಲ, ಅವರು ಕೊರಗಿ ಜೀವ ಬಿಟ್ಟಿದ್ದಾರೆ. ಈ ತರಹದ, ಯಾಕೆಂತಂದ್ರೆ ಇನ್ನೂ ಸಹ ಕೇಸ್ ಸಿಕ್ಕಿಲ್ಲ, ಆ ಕೇಸ್ ಇನ್ನೂ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಇದನ್ನ ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಪಾಗುಂಟಪ್ಪ ತಂದೆ ಪಾಗುಂಟಪ್ಪ ಮತ್ತು ನಮ್ಮ ಹೊಲ ಅಕ್ಕಪಕ್ಕದಲ್ಲಿರುವುದರಿಂದ ನನ್ನ ಮಗ ಬಂಡಿ ಹತ್ತಿಕೊಂಡು ಹೋಗುತ್ತಿದ್ದಾನೆ. ಈ ಬಂಡಿ ಅಂದ ತಕ್ಷಣ ನೆನಪಾಗುತ್ತೆ, ಈ ಬಂಡಿ ಈಗ ಪಕ್ಕದಲ್ಲಿ ಬರ್ತಾ ಇದೆಯಲ್ಲ, ಈ ಬಂಡಿ ನಮಗೂ ಮತ್ತು ಪಾಗುಂಟಪ್ಪ ತಂದೆ ಕೃಷ್ಣಪ್ಪ ಹಾಗೂ ಕೃಷ್ಣಪ್ಪ ತಂದೆ ಅಣ್ಣಯ್ಯ ಸಣ್ಣ ಅಕ್ಕಪಕ್ಕದ ಹೊಲದಲ್ಲಿರೋದ್ರಿಂದ ಒಂದ್ಸಲ ಜಗಳ ಆಗಿರುತ್ತೆ, ಒಂದಲ್ಲ 2 ಸಲ ಜಗಳವಾಗಿರುತ್ತೆ. ಅದೇ ಅಕ್ಕಪಕ್ಕದ ಹೊಲ ಪೈಪ್ಲೈನ್ ವಿಚಾರವಾಗಿ ಜಗಳ ಆಗಿರುತ್ತೆ. ಹಾಗಾಗಿ 1-2 ಸಲ ಜಗಳ ಆಗಿರೋದ್ರಿಂದ ನಮ್ಮ ಮನೆಯ ಪಕ್ಕದಲ್ಲೇ ತಿಪ್ಪೆ ಕಸ ಹಾಕುವ ಸಲುವಾಗಿ ಜಗಳವಾಗಿರುತ್ತದೆ. ಈ ದ್ವೇಷದಿಂದ ನಿಮ್ಮನ್ನು ಅಂದ್ರೆ ಆ ಒಂದು ವ್ಯಕ್ತಿಯ ಧೂಳಯ್ಯನನ್ನು ಕೊಲೆ ಮಾಡುವುದಾಗಿ ಕೃಷ್ಣಪ್ಪ ಸವಾಲಾಕಿ ಹೋಗಿದ್ರು, ಅಂದ್ರೆ ಅವ್ರ ಮನೆ ಹತ್ರಕ್ಕೆ. ಇದು ಕೆಲವು ದಿನಗಳ ಹಿಂದೆ ಜಗಳವಾಗಿತ್ತು. ಈ ಹಳ್ಳಿಗಳಲ್ಲೆಲ್ಲ ಅದೇ ರೀತಿಯಲ್ಲ ಆಗೋದು. ಸ್ವಲ್ಪ ಏನಾರ ಆಯ್ತು ಅಂದ್ರೆ ನನ್ನ ಮಗನ ನೀನು ಕೊಲೆ ಮಾಡ್ಬಿಡ್ತೀನಿ, ಅವೆಲ್ಲ ಕಾಮನ್. ಬಟ್ ಅದನ್ನೇ ಇಟ್ಕೊಂಡು ಅವ್ನು ಕೊಲೆ ಮಾಡಿದ್ದಾನೆ ಅಂತ ಹೇಳಕ್ಕಾಗಲ್ಲ. ಆದರೆ ಅವತ್ತಿನ ದಿನ ಏನು ಧೂಳಯ್ಯನ್ ಕರ್ಕೊಂಡು ಹೋಗ್ತಾನೆ, ಅವತ್ತಿನ ದಿವಸನೇ ಆ ವ್ಯಕ್ತಿನ ಹೊಲಕ್ಕೆ ಕರ್ಕೊಂಡೋಗಿ ಕೊಲೆ ಮಾಡಿದ್ದಾನೆ ಅಂತ ಹೇಳಿದಾಗ ಅವನು ಆ ವ್ಯಕ್ತಿನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿಗಳಿಗೆ ಅವರು ಪೊಲೀಸ್ನವರಿಗೆ ಎಷ್ಟು ರೊಕ್ಕ ಕೊಟ್ಟಿರಬೇಕು ಅಲ್ವಾ. ದಿನಾಂಕ 14/8/2017 ನನ್ನ ಮಗನನ್ನು ಪಾಗುಂಟಪ್ಪ ತಂದೆ ಕೃಷ್ಣಪ್ಪ ತಂದೆ ಅಣ್ಣಯ್ಯ ಅಕ್ರಮ ಕೂಟ ರಚಿಸಿಕೊಂಡು, ಅಂದ್ರೆ ಇವರೆಲ್ಲ ಒಂದು ಪ್ರೀ ಪ್ಲಾನ್ ಮಾಡಿಕೊಂಡು ಒಂದು ಸಾಕ್ಷಿ ಸಿಗದ ಹಾಗೆ ಕೊಲೆ ಮಾಡಿರ್ತಾರೆ. ಬಟ್ ಇಲ್ಲಿ ಪ್ರಕರಣ ಇಡಪನೂರು ಠಾಣೆಯಲ್ಲಿ FIR ದಾಖಲಾಗಿದ್ದು ಕ್ರೈಮ್ ನಂಬರ್ 148/2007 ಇದ್ದು 304A IPC ಎಂದು ದಾಖಲಾಗಿರುತ್ತದೆ. 304 ನೋಡಿ, ಪೊಲೀಸ್ನವರು ಹಾಕೊಂಡಿರ್ತಕ್ಕಂಥ ಕೇಸು ಕೊಲೆ ಅಂತ FIR ಅಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ. ಇವ್ರು ಬರೆದು ಕೊಟ್ಟಿರ್ತಕ್ಕಂಥದ್ದು FIR ಅಲ್ಲಿ ಕೊಲೆ ಆಗಿದೆ ನನ್ನ ಮಗಂದು ಅಂತ. ಪೊಲೀಸ್ನವ್ರು ಹಾಕಿರ್ತಕ್ಕಂಥದ್ದು 304.
ಅರ್ಥ ಮಾಡ್ಕೋಬೇಕು. ಸದರಿ ಪ್ರಕರಣವು ಅಪಘಾತದಿಂದ ಸಾವಾಗಿದೆ ಎಂದು ನಮೂದಿಸಿದ್ದು ಇರುತ್ತದೆ. ಈ ಪ್ರಕರಣವು ಅಪಘಾತಕ್ಕೆ ಕೊಲೆ ಮಾಡಿ ಅಪಘಾತವನ್ನು ಸೃಷ್ಟಿ ಮಾಡಿರುತ್ತಾರೆ. ದಿನಾಲೂ ತಿರುಗಾಡುವ ಮುಖ್ಯ ದಾರಿ ಬಿಟ್ಟು ಜನರು ತಿರುಗಾಡದ ದಾರಿಗೆ ಕರೆದುಕೊಂಡು ಹೋಗಿ ಪಾಗುಟಪ್ಪ ತಂದೆ ಕೃಷ್ಣಪ್ಪ ತಂದೆ ಅಯ್ಯಣ್ಣ ಇವರು ಕೊಲೆ ಮಾಡಿರುತ್ತಾರೆ. ಎಷ್ಟು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ 3 ಕೊಲೆ ಮಾಡಿದ್ದಾರೆ ಅಂತ. ಬಟ್ ಅವರನ್ನು ಎನ್ಕ್ವೈರಿ ಮಾಡಬೇಕಾಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟು. ಆಯ್ತು, ಎನ್ಕ್ವೈರಿ ಮಾಡಲಿಲ್ಲ ಅಂತ ಹೇಳಿದ್ರು FIR ಅಲ್ಲಿ 307 ಬರಬೇಕಾಗಿತ್ತು. 304 ಯಾಕೆ ಬಂತು? ಇವನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ಹೋಗಿ ಇವರನ್ನೇ ಜೈಲಿಗೆ ಹಾಕ್ತಾರೆ. ಅಂದರೆ ಎಷ್ಟು ವಲಸಿದ ಇಡಪ್ಪನೂರು ಪೊಲೀಸ್ ಸ್ಟೇಷನ್ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇನೆ. ಇನ್ನೂ ದೊಡ್ಡ ದೊಡ್ಡ ಕೇಸುಗಳು ಅದೇ ಸ್ಟೇಷನ್ ಅಲ್ಲೇ ಇದ್ದಾವೆ, ಮತ್ತೆ ಬರುತ್ತೆ. ಸದರಿ ಪ್ರಕರಣವು ಇಡಪನೂರು ಠಾಣೆಯಲ್ಲಿ FIR ದಾಖಲಾಗಿದ್ದು 2 ಸಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಅವರಿಗೆ ದೂರು ನೀಡಿದರೂ ಸಹ ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ. ಕಾರಣ ತಾವುಗಳು ಸದರಿ ಪ್ರಕರಣದ ಕುರಿತು ಪರಿಶೀಲನೆ ನಡೆಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಶಿಫಾರಸು ಮಾಡಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಪೊಲೀಸ್ ಮಹಾನಿರ್ದೇಶಕರ ಕಾರ್ಯಾಲಯ, ಬಳ್ಳಾರಿ ವಲಯ, ಬಳ್ಳಾರಿ, 9 ಮಾರ್ಚ್ 2018. ತಮ್ಮ ವಿಶ್ವಾಸಿ ನಾಗಪ್ಪ, ತಂದೆ ಭೀಮಯ್ಯ, ಜಂಬಲ್ದಿನ್ನಿ ತಾಲೂಕ್, ಜಂಬಲ್ದಿನ್ನಿ ಊರು, ರಾಯಚೂರು ತಾಲೂಕ್. ನೋಡಿ, ಇದು ಇವತ್ತಿನ ಒಂದು ವಿಚಾರ ಆಯಿತು ಅಂತ ಹೇಳಿದರೆ, ಮೊನ್ನೆ ರೀಸೆಂಟಾಗಿ ಈಗ ಒಂದು ತಿಂಗಳ ಕೆಳಗಡೆಗೆ ಮತ್ತೊಂದು ಕೊಲೆಯಾಗಿದೆ. ಮಲ್ಲಾಪುರ ಅಲ್ಲೇ ಯರಗೆರೆ ಪೊಲೀಸ್ ಸ್ಟೇಷನ್ CPI ಬರುತ್ತೆ, ಅದೇ ಹಿಡಪನೂರು ಪೊಲೀಸ್ ಠಾಣೆನೇ ಬರುತ್ತೆ. ಬಟ್ ಆ ಕೇಸು ಸಮೇತ ಹಿಂಗೆ ಮಾಡಿದ್ದಾರೆ. ಬಟ್ ಇಲ್ಲಿ ಕೊಲೆ ನಡೀತಾ ಇರ್ತಕ್ಕಂಥದ್ದು ಎಷ್ಟೇ ಆಗಿದ್ರು ಸಮೇತ ಸಾಯ್ತಾ ಇರೋದು ವಾಲ್ಮೀಕಿ ಸಮುದಾಯದವರು, ಸಾಯಿಸ್ತಾ ಇರೋದು ಉಪ್ಪಾರ ಸಮಾಜದವರು. ನೋಡಿ, ಇಲ್ಲಿ ಬೇರೆ ಕ್ಯಾಸ್ಟ್ ಯಾವುದು ಇಲ್ಲೇ ಇಲ್ಲ ಈ ಕೊಲೆ ಪ್ರಕರಣದಲ್ಲಿ. ಅದೊಂದೇ ಮನೆತನಕ್ಕೆ ಸಂಬಂಧಪಟ್ಟಂತ, ಅದೊಂದೇ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮನೆತನದವರು ಕೊಲೆ ಮಾಡ್ತಾ ಇದ್ದಾರೆ. ಅಲ್ಲಿ ರಾಯಚೂರಲ್ಲಿ ಒಬ್ಬ ವ್ಯಕ್ತಿ ಇದಾನಂತೆ, ಅವನ ಹೆಸರು ಹೇಳೋದಿಲ್ಲ, ಅವನ ಆದಷ್ಟು ಬೇಗ ಆ ಪೊಲೀಸ್ ಇಲಾಖೆ ಬಿಡ್ತಾನೆ. ಯಾವುದೋ ಕೊಲೆ ಮಾಡಲಿಲ್ಲದನ್ನೆಲ್ಲ ಅಪರಾಧಿ ಅಂತಂದು 2 ವರ್ಷ 3 ವರ್ಷ 4 ವರ್ಷಗಟ್ಟಲೆ ಸಿಗಿಸ್ಕೊಳ್ಳುವಂಥ ಪೊಲೀಸ್ನರೇ, ನೀವು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಯಾಕೆ ಶಿಕ್ಷಿಸ್ತಾ ಇಲ್ಲ? ಇದಿಷ್ಟು ಇವತ್ತಿನ ಸುದ್ದಿ ಆಗಿರುತ್ತೆ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಈ ವ್ಯಕ್ತಿಗೆ ನ್ಯಾಯ ಸಿಗುವವರೆಗೂ DVG ವಾಯ್ಸ್ ಅವ್ರ ಜೊತೆ ಇರುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈಗ ನಿಮಗೆ FIR ಕಾಪಿ ಹಾಕಿದಾರಲ್ಲ, FIR ಕಾಪಿಯಲ್ಲಿ ಏನಂತ ಕೇಸ್ ಹಾಕಿದ್ದಾರೆ? ಹೌದು, ಆಕ್ಸಿಡೆಂಟ್ ಅಂತ ಆಗಿರೋದು 304 ಅಂತ. ನೀವು FIR ಮಾಡ್ಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಕೇಸ್ ಏನು? ಕೊಲೆ ಮಾಡ್ಯಾರಲ್ಲ, ಕರ್ಕೊಂಡೋಗಿ ಕೊಲೆ ಮಾಡ್ಯಾರ, ಹೊಲ ತುಂಬ ಓಡಾಡಿಸಿದಿ ಕೊಲೆ ಮಾಡ್ಯಾರ. ಅಲ್ಲಿ ಅವ್ರು ಅದ್ರಾಗ ಏನು ಎಲ್ಲ ದಾಖಲಾಗಿ ಏನು ಬರ್ದಾರ ಅಂದ್ರೆ, ಬಂಡಿ ಹಳ್ಳದ ಗಡ್ಡೆ ಮೇಲಿಂದ ಚಕ್ರ ಮುರಿದದ, ನಗ ಮುರಿದದ, ಪಳ್ಳಿ ಆಗಿ ಪುಡಿ ಪುಡಿಯಾಗಿ ಅಂತ ಬರ್ದಾರ. ಅಲ್ಲಿ ನಾವು ಇಲ್ಲಿ ರಾಯಚೂರಿಗೆ ಹೋಗಿ ನಿಮ್ಸ್ಗೆ ಹೋಗಿ ಪೋಸ್ಟ್ ಮಾಡ್ಕೊಂಡು ಮಣ್ಣು ಮಾಡಿದ್ವಿ. ಸಾಯಂಕಾಲ ಹೋಗಿ ನೋಡಿದ್ರೆ ಹೆಂಗಿದ್ದು ಬಂಡಿ ಹಂಗೆ ನಿಂತದ. ಅದ್ರ ಮಾಡಿ ಕಸಗಳು ಕೆಳಗೆ ಬಿದ್ದಿಲ್ಲ. ಅಲ್ಲಿ ಕೊಲೆ ಮಾಡಿ ಅಲ್ಲಿಂದ ಕನಿಷ್ಠ ಅಂದ್ರೆ 1000-1200 ಫೀಟ್ ದೂರ ತಂದಾಕ್ಯಾರ ಬಾಡಿನಿ. ತಂದಾಕಿ ಇವನಿಗೆ ಫೋನ್ ಮಾಡ್ಯಾರ, ನಿಮ್ಮ ತಮ್ಮ ಮಾತಾಡೋದಿಲ್ಲ ಬರ್ರಿ ಅಂತ. ಇವನು ನೋಡಿದ್ಕೊಳ್ಳೆ ಎಲ್ಲ ಅಂಜಿಕ್ ಬಿಟ್ಟಾನ. ಇದು ಕೇಸ್ ನಡೆದ ಎಷ್ಟು ವರ್ಷಗಳಾದ್ವು? ಇದು 2017 2017 ಇಸ್ವಿಯಲ್ಲಿ ಆಗಿರೋದು. ಇಲ್ಲಿವರೆಗೂ ನ್ಯಾಯ ಸಿಕ್ಕಿಲ್ಲ. ಇನ್ನೊಂದು ಏನಂದ್ರೆ, ನಾವು ಇಲ್ಲಿಂದ ಸರ್ಕಲ್ಗೆ DSP ಕಂಪ್ಲೇಂಟ್ ಕೊಟ್ಟಿವಿ, SP ಕೊಟ್ಟಿವಿ, ಜಿಲ್ಲಾಧಿಕಾರಿ ಕೊಟ್ಟಿವಿ, ಬಳ್ಳಾರಿ IGP ಕೊಟ್ಟಿವಿ, ಅದ ನಂತರ DGP ಕೊಟ್ಟಿವಿ, ಮುಖ್ಯಮಂತ್ರಿ ಕೂಡ ಕೊಟ್ಟಿವಿ ಕುಮಾರಸ್ವಾಮಿ. ಕೊಟ್ಟ ನಂತರ ಅವರು CID ಕೊಟ್ರು. CID ಕೊಟ್ಟಂಗೆ ಅಷ್ಟೋದ್ರಿಗೆ ಇವ್ರು ಬಿ ರಿಪೋರ್ಟ್ ಹಾಕಿಬಿಟ್ಟಿದ್ರು. CID ಕೊಟ್ಟ ನಂತರ ಅವರು ಎಲ್ಲ ಡೂಪ್ಲಿಕೇಟ್ ಮಾಡಿ ಇದೇ ಒಂದು ವರ್ಷ ಮಾಡಿದ್ರು. ಮತ್ತೆ ಅವರು ಕುಮಾರಸ್ವಾಮಿ ಫೋನ್ ಮಾಡಿದಾಗ ನಮ್ಮೆದುರಿಗೆ ಮಾಡಿಸ್ರ ಅವರು ಕುಮಾರಸ್ವಾಮಿ P ಅವರು ಕೃಷ್ಣಯ್ಯ ಅಂತ, ಅವ್ರಲಿಂದ 2017ರಲ್ಲಿ CM ಇವರಿದ್ರು, ಕುಮಾರಸ್ವಾಮಿ ಅವರು ಇದ್ರಲ್ಲ. 17 ಅಲ್ಲ, 19ನಾಗೇನು ಇವ್ರು 14 ತಿಂಗಳು ಇವ್ರು ಚಾರ್ಜ್ ಶೀಟ್ ಹಾಕಿಲ್ಲಲ್ಲ. 14 ತಿಂಗಳಾದ್ರೂ ಚಾರ್ಜ್ ಶೀಟ್ ಹಾಕಿಲ್ಲ. ನಾವು ಇನ್ಕ್ವೈರಿ ಮಾಡ್ತೀವಿ ಅಂತ ಬರೀ ಸುಳ್ಳು. ಆದ ನಂತರ ಆ ಕೆಲಸ ಮಾಡಿದ್ರೆ ಅವ್ರು ಏನಂದ್ರೆ ನಾವು ಹೋಗಿ ಭೇಟಿಯಾಗಿದ್ವಿ. ಅದ್ರಾಗ CID ಆಫೀಸ್ನಾಗ ಆನಂದ್ ಕುಮಾರ್ ಅಂತ SP ಇದ್ರು, ಅವ್ರಿಗೆ ಗೊತ್ತಿಲ್ಲ ಅಂತ ಕೇಸು, ಅವ್ರ ಗಮನಕ್ಕೆ ತಂದಿಲ್ಲ ಅಂತ. ನಾವು ಕೇಳ್ದಂಗೆ ಆತ ನಮ್ಗೆ DSP ನಮ್ಮ ಮೇಲೆಗೆ ಬರ್ತಿದ್ದ ಭಯಕ್ಕ, ಎದಕ್ ಬಂದಿರಲ್ಲ ಇಷ್ಟು ದೂರ ಅದು ಇದು ಅಂತ. ಯಾವ DSP?
ಅವನು ಸಿ ಎಡ್ ಆಫೀಸ್ದಾಗ ಇರ್ತಾನ, ಅವ್ನ ಹೆಸರು ಬೆಂಗಳೂರು. ಬಟ್ ಇಲ್ಲಿ ಲೋಕಲ್ ಇರ್ತಕ್ಕಂತ SP DYSP ಏನ್ ಇವ್ರ ಏನಿಲ್ಲ, ಇವ್ರ ಏನಂದ್ರೆ ನಮ್ಮಾಗ IGP DGP ಕಂಪ್ಲೇಂಟ್ ಕೊಟ್ರಲ್ಲ, ಇವ್ರನ್ನ ಏನೊಂದೊಂದು ಮಾಡ್ಬೇಕಂತೇಳಿ ನಮಗೆ 2 ಸಲ ಓಡಿಸ್ಯಾರ ಅವರು. ಅವ್ರಲಿಂದೆ ಈ ಪೊಲೀಸರು ಹೇಳೇ ಓಡಿಸ್ಯಾರ, ಅವ್ರು ಸುಮ್ಮನೆ ಅಲ್ಲ. ಈಗ ಓಡಿಸಿದ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿವಿ. ಕಂಪ್ಲೇಂಟ್ ಕೊಟ್ಟ ನಂತರ ನಾವು 21 ತಾರೀಕು 4ನೇ ತಿಂಗಳ 2019 ಹೊಡೆದಾರಲ್ಲ, ನಾವು ಕೇಸ್ ಕೊಟ್ಟಿವಿ. ಕೊಟ್ಟ ನಂತರ 30 ತಾರೀಕು ಬಂದು ನಿಮಗೆ ಹೊಡೆದಾರಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡೋಗಿ ಜೈಲ್ನಾಗ ಬಿಟ್ಟರು. ಅಂದ್ರೆ ಧೂಳೆಯನ್ನು ಕೊಲೆ ಮಾಡಿರ್ತಕ್ಕಂತ ವ್ಯಕ್ತಿಗಳೇ ಮತ್ತೆ ನಿಮ್ಮನ್ನ ಹೊಡೆದ್ರು. ಅದಕ್ಕೆ ಪೊಲೀಸ್ ಸೆಕ್ಯೂರಿಟಿನೂ ಇದೆ. ಮತ್ತೀಗ ಇವನ್ನ ನನ್ನ ಈ ಹುಡುಗನ ನಮ್ಮ ಅಣ್ಣನ ಕರ್ಕೊಂಡೋಗಿ ಜೈಲ್ನಾಗ ಹಾಕಿದ್ರು. ಜೈಲಿ ಯಾವ ರೀತಿ ಹಾಕಿದ್ರು, ಏನ್ ಪ್ರೊಸೀಜರ್ ಮೇಲೆ ಹಾಕಿದ್ರು? 397 ಕೇಸ್ ಅಂತ ಯಾರು ಮಾಡ್ಯಾರಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟಿ ಮಾಡಿ, ಅದೇ ಚಿಂತೆಗೆ ನಮ್ಮ ಅಣ್ಣ ತೀರ್ಕೊಂಡ. ಅಪ್ಪಾಜಿ ಅಪ್ಪ ಈಗ ಅನ್ಯಾಯ ನಡೀತದ, ನ್ಯಾಯ ಏನಿಲ್ಲ, ಸತ್ಯನೇ ಇಲ್ಲ, ಎಲ್ಲ ಅನ್ಯಾಯ ಆಗ್ಯದ ಅಂತ ದಿನ ಕೇಳಿ ಅಳದು ನೆನಪು ಮಾಡೋದು ಅಳದು. ನೀವು ಏನ್ ನ್ಯಾಯನೇ ಇಲ್ಲ, ಅನ್ಯಾಯ ಅದ ಇಡೀ ಪ್ರಪಂಚದಾಗ. ನೀವ್ ಎಲ್ಲಿಗೆ ಹೋದ್ರೆ ನಮ್ದು ಏನಿಲ್ಲ, ಇಲ್ಲಿ ನಾವು ಸತ್ತಂಗಲ್ಲ ಅಂತ ಅಳ್ತಿದ್ವಿ. ಕೊರಗಿ ಪ್ರಾಣ ಬಿಟ್ಟಿದ್ದಾರೆ, ಕಟ್ಬಿಟ್ಟ. ಈಗ ನಮ್ಮನ ಅದ. ಈ ಮುಂದೆ ಏನ್ ಮಾಡ್ಬೇಕು ಅಂತ ಇದೀರಾ? ಈಗ ಕೋರ್ಟ್ಗೆ ನಡೆಸಿವಿ ಸರ್, ಮತ್ತೆ ಏನಾಗ್ತದ ನೋಡ್ಬೇಕು. ಬಿ ರಿಪೋರ್ಟ್ ಆದ್ಮೇಲೆ ಮತ್ತೆ ಕೇಸ್ ಮತ್ತೆ ನೀವು ಇನ್ನೊಂದ್ಸಲ ಪ್ರೈವೇಟ್ ಕಂಪ್ಲೇಂಟ್ ಮಾಡಿ. ನಿಮ್ಮನ್ನ ಜೈಲಿಗೆ ಹಾಕಿದ್ರಲ್ಲ, ಅದ್ರ ಉದ್ದೇಶ ಏನು? ಮತ್ತೆ ಆ ಕೇಸ್ ವಾಪಸ್ ತಕೊಳ್ರಿ. ನೀವು ಬೆಂಗಳೂರು ಲೆವೆಲ್ ಅದು ಕೊಟ್ಟಿರಲಿಲ್ಲ ಸೋಳ ಮಕ್ಕಳು. ನೀವು ಇವ್ರಿಗೆ ನಾವು ಜೈಲ್ನಾಗಿದ್ರಿ, ಇವ್ರಿಗೆ ನಿಮ್ಮವ್ರು ಹೊರಗೆ ಬಂದ್ರೆ ಬರ್ಬೇಕಾದ್ರೆ ಆ ದುಳ್ಳೈನ ಕೇಸ್ ಬೆಂಗಳೂರು ಕೊಟ್ಟಿರಲ್ಲ, ಆ ಕೇಸ್ ವಾಪಸ್ ತಕೊಂಡ್ರೆ ಬರ್ತಾರೆ. ನಿಮ್ಮವ್ರು ಎಲ್ಲರೂ ಬರೋದಿಲ್ಲ ಅಂತ ಯಾರು ಹೇಳಿದ್ದು ನಿಮಗಿದು? CPI ದತ್ತಾತ್ರೇಯ ಅಂತ ಸರ್ಕಲ್. ಇವ್ರಿಗೆ ದತ್ತಾತ್ರೇಯ. ನಿಮ್ದು ಇಡಪನೂರು ಪೊಲೀಸ್ ಸ್ಟೇಷನ್ ಬರುತ್ತಲ್ಲ, ಲಿಮಿಟ್ ಇದು ಸರ್ಕಲ್ ಹೆರಿಗೇರಿ ಬರ್ತದ. ಸರ್ಕಲ್ ಹೆರಿಗೆರ, ತಾಲೂಕ್ ರಾಯಚೂರು. SP ಅವ್ರು ಬಂದ್ಬಿಟ್ಟು ರಾಯಚೂರೇ ನಿಮಗೆ ಬರ್ತಾರೆ. ಇಲ್ಲಿವರೆಗೂ ನಿಮಗೆ ಯಾವುದೇ ರೀತಿ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಈಗ ಕೊಲೆ ಮಾಡಿದವರು 10% ಇದ್ರೆ, ಈ ಪೊಲೀಸರು 100% ಮೋಸ ಮಾಡಕ 100%. ಈಗ ಈಗ ಬದುಕಿರ್ತಾನಲ್ಲ, ಅವ್ನು ಸಾಯಿಸ್ಬಿಡ್ರಲ್ಲ ಅಂತ ಹೇಳ್ಬಿಡ್ತಾರ ಅವ್ರಿಗೆ. ರೌಡಿಗಳು ಕೊಲೆ ಮಾಡಿದವರು ಪೊಲೀಸರು ಹಿಂದೆ ಇರ್ತಾರ. ಅವ್ರು ಮನಸ್ಸು ಮಾಡಿದ್ರೆ 24 ಗಂಟೆ ಒಳಗೆ ಮಾಡ್ಬೇಕು ಸರ್. ಇಲ್ಲ, ಅವ್ರ ಹತ್ರ ಏನ್ ತಿನ್ಬೇಕು, ಯಾರ್ಲಿಂದ ಅಧಿಕಾರಿಗಳಿಂದ ರೆಕಮೆಂಡ್ ಬರ್ಬೇಕು, ಎಲ್ಲ ಸವಲತ್ತು ಅವ್ರಿಗೆ ಬೇಸದ. ನಮ್ಗೆ ಇಲ್ಲಿ ಏನಾಗ್ಯದ ಅಂದ್ರೆ, ನಮ್ಮ ಬಡ ಕುಟುಂಬಗಳಿಗೆ ಪೊಲೀಸರು ಅವೇನು ಬ್ರಿಟಿಷ್ ಕಾಲದಾಗ ಇದ್ರಂತಲ್ಲ, ಅವಾಗ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ನೀವು ಡಬಲ್ ಮಾಡಕತ್ತರ. ಈಗ ಪೊಲೀಸರಿಗೂ ನಿಮ್ಗೂ ದ್ವೇಷ ಏನಿದೆ? ಅವ್ರಿಗೆಲ್ಲ ಇದ್ದವರು ಹಣವಂತರು ಅವ್ರ ಕಡೆ ಸೇರ್ಕೊಂಡಿರೋದ್ರಿಂದ ನಿಮಗೆ ನ್ಯಾಯ ಸಿಗ್ತಾ ಇಲ್ಲ. ರೊಕ್ಕ ಕೊಡ್ತಾರ, ಮಿನಿಸ್ಟ್ರಿಲಿಂದ ಫೋನ್ ಮಾಡಿಸ್ತಾರ, ಏನೇನ್ ಮಾಡ್ತಾರ. ಅವ್ರಿಗೆ ನಮ್ಗೇನಿಲ್ಲಲ್ಲ. ಮಿನಿಸ್ಟ್ರಿಗೂ ಸಹ ನೀವು ಹೋಗಿದ್ದೀರಾ? ಮಿನಿಸ್ಟರ್ ಹತ್ರ ಹೋಗಿದ್ರ? ಎಲ್ಲರ ಹತ್ರ ಹೋಗಿದ್ವಿ. ಎಲ್ಲರ ಅದೇ ಮೊದಲನೇ ಹಂಗ ಮಾಡ್ತೇವೆ ಹಿಂಗ ಮಾಡ್ತೇವೆ ಅಂದ್ರ, ಆಮೇಲೆ ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ತೇವೆ. ಈಗ ನಿಮ್ಮ ಹತ್ರ ನಾನು ಮಾತಾಡಕ್ ಬಂದಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನೀವು ವಾಲ್ಮೀಕಿ ಸಮುದಾಯದವರು. ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂತ ಜಿಲ್ಲೆ ರಾಯಚೂರು ಜಿಲ್ಲೆ. ಇಲ್ಲಿ ಜನಪ್ರತಿನಿಧಿಗಳು ST ಮೀಸಲಾತಿಯಿಂದ ಗೆದ್ದಿರ್ತಕ್ಕಂತ ಜನಪ್ರತಿನಿಧಿಗಳು ಜಾಸ್ತಿ ಇದ್ದಾರೆ. MP ಇಂದ ಹಿಡಿದು MLA ಪ್ರತಿಯೊಬ್ರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿದ್ದಾರೆ. ಅವ್ರಿಗೆ ಏನಾದ್ರು ಈ ವಿಚಾರಗಳನ್ನ ಮುಟ್ಸಿದ್ರ? MLA ಗೆ ಹೋಗಿ ಕಾಳು ಹಿಡ್ಕೊಂಡಿವಿ, MP ಗೆ ಕಾಳು ಹಿಡ್ಕೊಂಡಿವಿ. ದದ್ದಲ್ ಹತ್ರ ಹೋಗಿದ್ರ? ದದ್ದಲ್ ಇಲ್ಲ, ಅವಾಗ ಯಾರಿದ್ರು? ತಿಪ್ಪರಾಜ್ ಅವ್ರಿದ್ರು. ಅವ್ರಿಗೂ ಎಲ್ಲರಿಗೂ ಹೇಳಿವಿ, ಮಾಡ್ತೀವಿ ಅಂತ ರಿಟರ್ನ್ ಅವ್ರಿಗೆ ಉಲ್ಟಾ. ಆ ಸಮಯದಲ್ಲಿ MP ಅವರು ನಮ್ಮ ಇವ್ರಿದ್ರಲ್ಲ, ಬಿ ವಿನಾಯಕ್ ಇದ್ರು. ಅವ್ರ ಹತ್ರ ಹೋಗಿದ್ರ? ಹೋಗಿದ್ವು ಅವ್ರ ಹತ್ರ. ಅವ್ರೇ ನಮಗೆ ಫಸ್ಟ್ ಗುರು ಇದ್ದಂಗ, ಅದು ಮೊದಲಿಂದ ನಾವು ಅವ್ರ ತಂದೆ ಇದ್ದಾಗಿನಿಂದ ಅವ್ರು ಮಾಡ್ತೀವಿ ಅಂತ ಮಾಡ್ಲಿಲ್ಲ, ಮೋಸ ಮಾಡಿದ್ರು. ಮತ್ತೆ ಮಠಾಧಿಪತಿಗಳಿದ್ರಲ್ಲ, ಮಠಾಧಿಪತಿ ಹತ್ರ 3 ಸಲ ಹೋಗಿದ್ವಿ. 3 ಸಲ ಹೋಗಿದ್ರೆ, ನಾನು ಮಾಡ್ಲಿಲ್ಲ ಅಂದ್ರೆ ಕಾಯಿಗೆ ಬಿಚ್ಚಾಕ್ತೀನಿ, ಅಲ್ಲಿ ನಿಮ್ಗೆ 100% ಅನ್ಯಾಯ ಆಗ್ಯದ. ನನಗೆಲ್ಲ ಗೊತ್ತದ, ಯಾರ್ಲಿಂದ ನಂಗೆ ಫೋನ್ ಮಾಡ್ತಾರ. ಅದೆಲ್ಲ ನಿಮ್ಗೆ ಹೇಳೋದು ಬೇಡ, ನಾನು ಮಾಡ್ತೀನಿ ಅಂತ. ಇನ್ನು ಹಿಂದಗಡೆ ಏನಂದಾಗ ಶಿವನಗೌಡಿಗೆ ಹೇಳಿನಿ, ನಿಮ್ಮ ಬಸವಣ್ಣಿಗೆ ಹೇಳಿನಿ, ಅವರೇ ಮಾಡಲಿಲ್ಲ, ನಾನೇನು ಮಾಡ್ಬೇಕಂತ ಬಿಟ್ಬಿಟ್ಟ. ಸಮಾಜ ಅವರಿಂದ ಇದೆ ಅಂತ, ಜನರಿಂದ ಇದೆ ಅಂತ, ಯಾರಿಂದ ಅದ ಅಂತ ನಿಮ್ಮಂತವ್ರಿಗೆ ಗೊತ್ತಬೇಕು ಸರ್, ಗೊತ್ತಬೇಕು. ಇದಿಷ್ಟು ಧೂಳೆಯನ ಮನೆಯ